ರಾಜ್ಯದಲ್ಲಿ ಆರ್ಎಸ್ಎಸ್ಗೆ ಅಂಕುಶ ಹಾಕುವಂತಹ ನಿಟ್ಟಿನಲ್ಲಿ ಸರ್ಕಾರ ನಾನಾ ರೀತಿಯ ಪ್ಲಾನ್ ಅನ್ನು ಮಾಡ್ತಾ ಇದೆ. ಇದರ ನಡುವೆ ಕೃಷ್ಣ ಬೈರೇಗೌಡರು ಕಂದಾಯ ಸಚಿವರು ಕೊಟ್ಟಂತಹ ಹೇಳಿಕೆ ಮತ್ತಷ್ಟು ಕುತೂಹಲವನ್ನು ಕೆರಳಿಸ್ತಾ ಇದೆ. ಆರ್ಎಸ್ಎಸ್ಗೆ ಕೊಟ್ಟಿರುವ ಜಮೀನುಗಳ ಆಡಿಟ್ಗೆ ರಾಜ್ಯ ಸರ್ಕಾರ ಮುಂದಾಗುತ್ತಾ? ಆರ್ಎಸ್ಎಸ್ ಸಂಸ್ಥೆಗಳ ಲ್ಯಾಂಡ್ ಆಡಿಟ್ ಬಗ್ಗೆ ಸುಳಿವು. ಕಂದಾಯ ಸಚಿವ ಕೃಷ್ಣ ಬೈರೇಗೌಡರು ಮಹತ್ವದ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಮ್ಮ ನಿಲುವು ಆಗಲೂ ಇದೇ ಆಗಿತ್ತು, ಈಗಲೂ ಕೂಡ ಅದೇ ಆಗಿದೆ. ಸರಿಯಾಗಿ ಜಮೀನನ್ನ ಕೊಟ್ಟಿದ್ರೆ ಓಕೆ, ಇಲ್ಲದಿದ್ರೆ ಪರಿಶೀಲನೆಯನ್ನ ಮಾಡ್ತೇವೆ ಅಂತ ಹೇಳಿ ಕೃಷ್ಣ ಬೈರೇಗೌಡರು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಈಗ ಆರ್ಎಸ್ಎಸ್ಗೆ ಕೊಟ್ಟಿರುವಂತಹ ಜಮೀನುಗಳ ಆಡಿಟ್ಗೆ ರಾಜ್ಯ ಸರ್ಕಾರ ಮುಂದಾಗುತ್ತಾ ಅನ್ನುವಂತಹ ಪ್ರಶ್ನೆ ಕಂದಾಯ ಸಚಿವರ ಹೇಳಿಕೆಯ ಮೂಲಕ ಮುನ್ನೆಲೆಗೆ ಬರ್ತಾ ಇದೆ. ನ್ಯೂವಿನ್ ಆಗಿ ಇರುವಂತಹ ಸಂಸ್ಥೆಗಳಿಗೆ ಭೂಮಿಯನ್ನ ಕೊಟ್ಟಿದ್ರೆ ಅದು ಅವ್ರವ್ರದ್ದು ಹಕ್ಕಿದೆ ಪಡ್ಕೊಳ್ಳಿಕ್ಕೆ. ಆದರೆ ಅವುಗಳ ಹೆಸರಿನಲ್ಲಿ ಅನಗತ್ಯವಾಗಿ ಜಮೀನುಗಳನ್ನು ಪಡ್ಕೊಂಡಿದ್ರೆ ಮತ್ತು ಯಾವುದ್ಯಾವುದೋ ಅರ್ಹ ಇಲ್ಲದೆ ಸಂಸ್ಥೆಗಳಿಗೆ ಜಮೀನನ್ನು ಕೊಟ್ಟಿದ್ರೆ ಅಂಥದನ್ನು ನಾವು ರೀಕನ್ಸಿಡರ್ ಮಾಡ್ತೇವೆ ಅಂತ ನಾನು ಆರಂಭದಲ್ಲೂ ಹೇಳಿದ್ದೇನೆ. ಇವತ್ತಿಗೂ ನಂದು ಸ್ಟ್ಯಾಂಡ್ ಅಷ್ಟೇ ಇದೆ. ನೋ ಚೇಂಜ್ ಇನ್ ಮೈ ಸ್ಟ್ಯಾಂಡ್. ಈ ರೀತಿಯ ಒಂದು ವಿಚಾರವನ್ನ ಹಲವು ದಿನಗಳಿಂದಲೂ ಕೂಡ ಕಾಂಗ್ರೆಸ್ನ ಕೆಲ ನಾಯಕರುಗಳು ತೇಲಿ ಬಿಡುವಂತಹ ಕೆಲಸವನ್ನ ಮಾಡ್ತಾ ಇದ್ರು. ಈಗ ಬಹುತೇಕ ಈ ವಿಚಾರಕ್ಕೂ ಕೂಡ ರಾಜ್ಯ ಸರ್ಕಾರ ಕೈ ಹಾಕುವಂತಹ ಮುನ್ಸೂಚನೆಯನ್ನ ಕಂದಾಯ ಸಚಿವರಾಗಿರುವಂತಹ ಕೃಷ್ಣ ಬೈರೇಗೌಡರು ತಮ್ಮ ಹೇಳಿಕೆಯ ಮೂಲಕ ಕೊಟ್ಟಿದ್ದಾರೆ. ಈ ಮೂಲಕ ರಾಜ್ಯದಲ್ಲಿ ಸಂಘ ವರ್ಸಸ್ ಸರ್ಕಾರದ ನಡುವಿನ ಜಟಾಪಟಿ ಮತ್ತಷ್ಟು ಜೋರಾಗುವಂತಹ ಮುನ್ಸೂಚನೆ ಸಿಗ್ತಾ ಇದೆ. ಹಂತ ಹಂತವಾಗಿ ಆರ್ಎಸ್ಎಸ್ ಅನ್ನು ನಿಯಂತ್ರಿಸುವ, ಆರ್ಎಸ್ಎಸ್ ಚಟುವಟಿಕೆಗಳ ಮೇಲೆ ಲಗಾಮ್ ಹಾಕುವಂತಹ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡ್ತಾ ಇದೆ.